ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಯಾರೆಲ್ಲ B.Ed 1 ವರ್ಷದ ಪದವಿಯನ್ನು ಪೂರೈಸಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯಿಂದ ಕಾಯ್ತಾ ಇದ್ದೀರಿ, ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಶಿಕ್ಷಕರಾಗುವ ಕನಸು ಕಂಡಂತಹ ಎಲ್ಲರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ B.Ed 2 ವರ್ಷ ಅಲ್ಲ, ಇನ್ನು ಮುಂದೆ ಒಂದೇ ವರ್ಷದಲ್ಲಿ B.Ed ಪದವಿಯನ್ನು ತಾವು ಕಂಪ್ಲೀಟ್ ಮಾಡ್ಕೋಬಹುದು. ಹೌದಾ? ಹಾಗಿದ್ರೆ ಏನಿದು ಒಂದು ವಿಷಯ ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಸಂಚಲನ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಶಿಕ್ಷಕರಾಗಬೇಕು ಅಂತ ಹೇಳಿ ಕನಸನ್ನ ಕಂಡಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ರೆಕ್ಕೆ ಪುಕ್ಕ ನೀಡಲು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಇದು ಶಿಕ್ಷಣ ಕ್ರಮ ಅಂತಾನೆ ಹೇಳ್ಬೋದು. ಇಷ್ಟು ದಿನ 2 ವರ್ಷಗಳ ಕಾಲ ಹಿಡಿಯುತ್ತಿದ್ದ B.Ed ಕೋರ್ಸ್ ಇನ್ನು ಮುಂದೆ ಕೇವಲ ಒಂದೇ ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ. ಹೌದಾ? ಹಾಗಿದ್ರೆ ಏನಿದು ಅಂತಕ್ಕಂಥದ್ದನ್ನು ನಾವು ಸವಿವರವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಮಗೆಲ್ಲ ಏನಾದರೂ ಒಂದು ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡುವ ಮೂಲಕ ತಾವು ಕೇಳ್ಬೋದು. ಹಾಗೆಯೇ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ತಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಸ್ನೇಹಿತರೆ, ಏನಿದು B.Ed 1 ವರ್ಷದ ಒಂದು ಕೋರ್ಸ್ ಅಂತ ಹೇಳಿ ನಾವು ನೋಡೋದಾದರೆ, ಯಾರೆಲ್ಲ ಈ ಕೋರ್ಸ್ನ ಮಾಡ್ಬೋದು ಅಂತ ಹೇಳಿದ್ರೆ, ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ವರ್ಷದ ಒಂದು B.Ed ಪದವಿಯನ್ನು ತಾವು ಪೂರ್ಣಗೊಳಿಸಬಹುದು ಸ್ನೇಹಿತರೆ. ಹಾಗೆಯೇ ಇದರ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ, ಸಮಯ ಮತ್ತು ಹಣದ ಉಳಿತಾಯ, ಹಾಗೆಯೇ ವಯೋಮಿತಿ ಕೂಡ ಇದಕ್ಕೆ ಇಲ್ಲ. ಈ ಕೋರ್ಸ್ಗೆ ಸೇರಲು ಯಾವುದೇ ಗರಿಷ್ಠ ವಯೋಮಿತಿ ಸಹ ಇರುವುದಿಲ್ಲ. ಹಾಗೆಯೇ ಈ ಸ್ನಾತಕೋತ್ತರ ಪದವಿಯ ಜೊತೆಗೆ 4 ವರ್ಷದ ಆನರ್ಸ್ ಪದವಿಯನ್ನು ಯಾರೆಲ್ಲ ಹೊಂದಿರ್ತೀವಿ, ಅಂದರೆ ಹೊಸ ಶಿಕ್ಷಣ ನೀತಿಯ ಅಡಿ 4 ವರ್ಷದ ಪದವಿಯನ್ನು ಪೂರೈಸಿದ ಅಭ್ಯರ್ಥಿಗಳು ಸಹ ಇದಕ್ಕೆ ಅರ್ಹರಾಗ್ತಾರೆ. ಹಾಗೆಯೇ 3 ವರ್ಷದ ಪದವೀಧರರಿಗೆ ಈ ಒಂದು B.Ed ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದು ಅತಿ ಪ್ರಮುಖ ಅಂಶ. ಹೌದು ಸ್ನೇಹಿತರೆ, ಯಾರೆಲ್ಲ ಡಿಗ್ರಿಯನ್ನು ಮಾಡಿರ್ತೀರಿ ಅವರಿಗೆಲ್ಲ ಈ ಒಂದು ವರ್ಷದ B.Ed ಪದವಿಯನ್ನು ಪಡೆಯುವುದು ಅಸಾಧ್ಯ. ಹಾಗಾಗಿ ಯಾರೆಲ್ಲ ಸ್ನಾತಕೋತ್ತರ ಪದವಿ MA MCom ಅನ್ನು ಮಾಡಿದ್ದೀರಿ ಅವರೆಲ್ಲರಿಗೂ ಕೂಡ ಈ ಒಂದು ವರ್ಷದ B.Ed ಅವಕಾಶ ಇರುತ್ತೆ. ಹಾಗೆಯೇ ಈ ಒಂದು ಪದವಿ B.Ed ಪದವಿ 1 ವರ್ಷದ್ದು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆಯನ್ನು ಸಹ ಪಡೆದಿರುತ್ತೆ. ಅಂದರೆ ಇದು NCTE ಮಾನ್ಯತೆ ಪಡೆದಂತಹ ಒಂದು ಕೋರ್ಸ್ ಆಗಿರೋದ್ರಿಂದ ಎಲ್ಲ ಸರ್ಕಾರಿ ಶಾಲೆಗಳ ಒಂದು ನೇಮಕಾತಿಗೆ ಇದು ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಅರ್ಹತಾ ಅಂಕಗಳು ಮತ್ತು ಅಂದಾಜು ಶುಲ್ಕದ ವಿವರವನ್ನು ನಾವು ನೋಡ್ತಾ ಹೋಗೋದಾದರೆ, ಕನಿಷ್ಠ ಅಂಕಗಳು ಸಾಮಾನ್ಯ ವರ್ಗಕ್ಕೆ ಸ್ನಾತಕೋತ್ತರ ಪದವಿಯಲ್ಲಿ 50% ಇರಬೇಕು. ಹಾಗೆಯೇ ಮೀಸಲಾತಿಯನ್ನು ಹೊಂದಿರತಕ್ಕಂಥ ಪ್ರವರ್ಗಗಳಿಗೆ SC ST ಅಥವಾ OBCಗೆ 45% ಅಂಕಗಳನ್ನು ಗಳಿಸಿರುವುದು ಕಡ್ಡಾಯವಾಗಿರುತ್ತೆ. ಹಾಗೆ ಅಂದಾಜು ವಾರ್ಷಿಕ ಶುಲ್ಕ ಅಂತ ಹೇಳಿದರೆ, ಸಾಮಾನ್ಯ ವರ್ಗಕ್ಕೆ ಕಾಮನ್ ಆಗಿ 20,000ದಿಂದ 30,000 ರೂಪಾಯಿ ಶುಲ್ಕ ಇರ್ಬೋದು. ಹಾಗೆಯೇ ಈ ಒಂದು ಪ್ರವರ್ಗ ಮೀಸಲಾತಿಯನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳಿಗೆ ಸರ್ಕಾರದ ವತಿಯಿಂದ ಸ್ಕಾಲರ್ಶಿಪ್ ಸೌಲಭ್ಯವೂ ಸಹ ಲಭ್ಯವಾಗುತ್ತೆ ಸ್ನೇಹಿತರೆ. ಹೌದು, ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ನಿಜಕ್ಕೂ ಬಂಪರ್ ಸುದ್ದಿ ಅಂತಲೇ ಹೇಳ್ಬೋದು. ಸಮಯ ಮತ್ತು ಹಣ ಎರಡನ್ನೂ ಉಳಿಸುವ ಈ ಯೋಜನೆಗೆ NCTE ಅಂದರೆ ರಾಷ್ಟ್ರೀಯ ಶಿಕ್ಷಕ ಶಿಕ್ಷಣ ಮಂಡಳಿ ಹಸಿರು ನಿಶಾನೆಯನ್ನು ತೋರಿದ್ದು, ಹಾಗಾದರೆ ಈ ಹೊಸ ನಿಯಮ ಜಾರಿಗೆ ಯಾವಾಗ ಅನ್ವಯವಾಗುತ್ತೆ ಅಂತಕ್ಕಂತಹ ಸಂಪೂರ್ಣ ಮಾಹಿತಿ ಇಲ್ಲಿದೆ, ತಾವು ನೋಡ್ಬೋದು. ಏನಿದು ಹೊಸ ಬದಲಾವಣೆ? 1 ವರ್ಷದ ಕೋರ್ಸ್ ಯಾಕೆ? 1 ದಶಕದ ಹಿಂದೆ ಇದ್ದಂತಹ 1 ವರ್ಷದ B.Ed ನಿಯಮಕ್ಕೆ ಮತ್ತೆ ಜೀವ ಬಂದಿದೆ. ಹೌದು, ಇಂದಿನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಹೆಚ್ಚು ಪ್ರಾಯೋಗಿಕ ಜ್ಞಾನ ಮತ್ತು ಆಧುನಿಕ ಬೋಧನಾ ವಿಧಾನಗಳಿಗೆ ಅಂದರೆ ಸ್ಮಾರ್ಟ್ ಕ್ಲಾಸ್ ಮತ್ತು ಡಿಜಿಟಲ್ ಟೂಲ್ಸ್ಗಳಿಗೆ ಒತ್ತು ನೀಡಿ ಹೊಸ ಪಠ್ಯಕ್ರಮದೊಂದಿಗೆ ಇದನ್ನು ಮರುಪರಿಚಯಿಸಲಾಗಿದೆ ಸ್ನೇಹಿತರೆ. ಹಾಗೆಯೇ ದೇಶದಲ್ಲಿರುವ ಶಿಕ್ಷಕರ ಕೊರತೆಯನ್ನು ತ್ವರಿತವಾಗಿ ನೀಗಿಸುವುದು ಇದರ ಪ್ರಮುಖ ಅಂಶ ಹಾಗೂ ಉದ್ದೇಶ ಆಗಿರುತ್ತೆ. ಹಾಗಿದ್ರೆ ಈ ಕೋರ್ಸ್ ಎಲ್ಲರಿಗೂ ಅಲ್ಲ. ಹೌದು, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಸಾಮಾನ್ಯವಾಗಿ 3 ವರ್ಷದ ಪದವಿಯನ್ನು ಮುಗಿಸಿದ್ದರೆ ತಮಗೆ ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡೋಕ್ಕೆ ಬರಲ್ಲ. ನೀವು ಈಗಲೂ ಸಹ 2 ವರ್ಷದ B.Ed ಅನ್ನು ಮಾಡೋದು ಕಡ್ಡಾಯ ಆಗಿರುತ್ತೆ. ಆದರೆ ಯಾರಿಗೆಲ್ಲ ಈ ಒಂದು ವರ್ಷದ B.Ed ಅನ್ವಯಿಸುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಹಾಗಿದ್ರೆ 1 ವರ್ಷದ B.Ed ಯಾರಿಗೆ? ಈ ಕೆಳಗಿನ ಅರ್ಹತೆ ಇರುವವರು ಮಾತ್ರ 12 ತಿಂಗಳುಗಳ B.Ed ಅನ್ನು ಮುಗಿಸಬಹುದು. ಹಾಗಿದ್ರೆ ಯಾರು ಅಂತ ಹೇಳಿ ನಾವು ತಿಳ್ಕೊತಾ ಹೋಗೋಣ. ಸ್ನಾತಕೋತ್ತರ ಪದವಿ ಅಂದರೆ PGಯನ್ನು ಮಾಡಿರ್ತಕ್ಕಂಥ MA ಮತ್ತು MSc ಹಾಗೆಯೇ MCom ನಂತಹ ಯಾವುದೇ PG ಕೋರ್ಸನ್ನು ಮುಗಿಸಿದವರು ಈ 1 ವರ್ಷದ B.Ed ಅನ್ನು ಮಾಡ್ಬೋದು. ಹಾಗೆಯೇ 4 ವರ್ಷದ ಆನರ್ಸ್ ಪದವಿ ಅಂದರೆ ಹೊಸ ಶಿಕ್ಷಣ ನೀತಿಯಡಿ 4 ವರ್ಷದ ಡಿಗ್ರಿ ಪೂರೈಸಿರತಕ್ಕಂತಹ ಅಭ್ಯರ್ಥಿಗಳು ಸಹ ಈ ಒಂದು ವರ್ಷದ B.Edಗೆ ಅಡ್ಮಿಷನ್ ಅನ್ನು ಪಡೆಯಬಹುದು. ಹಾಗಿದ್ರೆ ಶುಲ್ಕ ಎಷ್ಟು? ಆರ್ಥಿಕ ಹೊರೆಯೂ ಸಹ ಕಡಿಮೆ ಆಗುತ್ತೆ. ಅಂದಾಜು ಶುಲ್ಕದ ವಿವರ ಈಗಾಗಲೇ ಹೇಳಲಾಗಿರುತ್ತೆ.
ಇಲ್ಲಿ ಇನ್ನೊಂದು ಸಾರಿ ನಾವು ನೋಡೋದಾದರೆ ಸರ್ಕಾರಿ ಕಾಲೇಜುಗಳಲ್ಲಿ ವಾರ್ಷಿಕ 20ರಿಂದ 25,000 ಅಂದಾಜು ಶುಲ್ಕವಿದ್ದು, ಖಾಸಗಿ ಕಾಲೇಜುಗಳಾಗಿದ್ದರೆ ಗರಿಷ್ಠ 30,000ವರೆಗೆ ಒಂದು ಶುಲ್ಕ ಇರುತ್ತೆ. ಹಾಗೆಯೇ SC, ST ಮತ್ತು OBC ಅಭ್ಯರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವೂ ಸಹ ಇರುತ್ತೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಬೇಕಿರುವ ಅಂಕಗಳು ಮತ್ತು ವಯಸ್ಸನ್ನು ಸಹ ಈಗಾಗಲೇ ನಾವು ಡಿಸ್ಕಸ್ ಮಾಡಿರ್ತೀವಿ. ಹಾಗಿದ್ರೆ ಈ 1 ವರ್ಷದ B.Ed ಮಾಡಿದರೆ ಸರ್ಕಾರಿ ಕೆಲಸ ಸಿಗುತ್ತಾ? ಹೌದು, ಖಂಡಿತವಾಗಿಯೂ ಇದು NCTE ಮಾನ್ಯತೆ ಪಡೆದಂತಹ ಕೋರ್ಸ್ ಆಗಿರುವುದರಿಂದ ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಹಾಗೂ ಸರ್ಕಾರಿ ಹುದ್ದೆಗಳಿಗೆ ಇದು ಸಂಪೂರ್ಣ ಅರ್ಹತೆಯನ್ನ ಹೊಂದಿದ್ದು ಯಾವುದೇ ಆತಂಕ ಬೇಡ. ಕೊನೆಯದಾಗಿ ಒಂದು ಕಿವಿ ಮಾತು ಸ್ನೇಹಿತರೆ, ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಕೋರ್ಸ್ಗೆ ಭಾರಿ ಡಿಮ್ಯಾಂಡ್ ಬರುವುದು ಶತಸಿದ್ಧ ಅಂದರೆ ಗ್ಯಾರಂಟಿ. ಹಾಗಾಗಿ ವಿಶೇಷವಾಗಿ ಸರ್ಕಾರಿ ಸೀಟುಗಳಿಗೆ ಫುಲ್ ಕಾಂಪಿಟೇಷನ್ ಇರುತ್ತೆ. ಆದ್ದರಿಂದ NCTE ಮಾನ್ಯತೆ ಇರುವ ಕಾಲೇಜುಗಳ ವೆಬ್ಸೈಟ್ ಮೇಲೆ ತಾವು ಆವಾಗ ಕಣ್ಣಿಟ್ಟಿರಬೇಕು. ಹಾಗೆಯೇ ನಿಮ್ಮ ಎಲ್ಲ ದಾಖಲೆಗಳನ್ನು ಅಂದರೆ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು ಈಗಲೇ ಅಪ್ಡೇಟ್ ಮಾಡಿಕೊಂಡು ಇಟ್ಕೊಳ್ಳಿ. ಅರ್ಜಿ ಕರೆದ ತಕ್ಷಣ ಕೊನೆಯ ದಿನಾಂಕದವರೆಗೆ ತಾವು ಕಾಯದೆ ಈಗಿನಿಂದಲೇ ತಯಾರಿಯನ್ನು ಮಾಡಿಕೊಂಡು ಅರ್ಜಿ ಕರೆದ ತಕ್ಷಣ ತಾವು ಅಪ್ಲೈ ಮಾಡುವುದರ ಮೂಲಕ 1 ವರ್ಷದ B.Ed ಅನ್ನು ತಾವು ಮಾಡುವಲ್ಲಿ ಯಶಸ್ವಿ ಆಗ್ತೀರಿ ಸ್ನೇಹಿತರೆ. ನೋಡಿದ್ರಲ್ಲ, ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ತಾವು ನೋಡ್ತಾ ಇರಿ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಸ್ನೇಹಿತರೆ, ಧನ್ಯವಾದ.